ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಲ್ಲೆಂದರಲ್ಲಿ ಸಡಗರನೇ ಸಡಗರ, ಅದೇ ರೀತಿ ಸಂತೋಷವೇ ಸಂತೋಷ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಕೇಳಬೇಕಾ, ಎಷ್ಟು ಖುಷಿಯಾಗಿರ್ತಾರೆ ಅಂದರೆ, ಈ ವರಮಹಾಲಕ್ಷ್ಮಿ ಇನ್ನೇನು ಹತ್ತಿರ ಇದೆ ಅಂದರೆ ಸಾಕು. ಎಲ್ಲಂದರಲ್ಲಿ ಶಾಪಿಂಗು, ಏನು ಸೀರೆ ಹಾಕೊಳ್ಳೋಣ ಅವತ್ತಿನ ದಿನ, ಏನು ಒಡವೆ ಹಾಕೊಳ್ಳೋಣ, ಯಾವ ಥರ ಅಲಂಕಾರ ಮಾಡ್ಕೊಳ್ಳೋಣ, ಹೇಗೆ ಪೂಜೆ ಮಾಡೋಣ, ಯಾವ ಥರ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡೋಣ, ಈ ಥರ ಥಿಂಕ್ ಮಾಡ್ತಾ ಇರ್ತಾರೆ. ತುಂಬ ಒಳ್ಳೆಯದು. ಆದರೆ ಇಲ್ಲಿ ಎಲ್ಲ ಆಡಂಬರಕ್ಕಿಂತ ನಮ್ಮ ಮನಸ್ಸು ತುಂಬಾ ಮುಖ್ಯ. ನಮ್ಮ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡಿದರೆ ಸಾಕು, ಆ ತಾಯಿ ವರಮಹಾಲಕ್ಷ್ಮಿ ನಮಗೆ ಒಲಿತಾಳೆ. ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತೇ ಕಳಶದ ಎಲ್ಲ ಅಲಂಕಾರವನ್ನು ರೆಡಿ ಮಾಡಿಬಿಟ್ಟು ಕಳಶವನ್ನು ಕೂರಿಸ್ಬಿಟ್ಟು ಬೆಳಗಿನ ಹೊತ್ತು ಪೂಜೆಯನ್ನು ಮಾಡ್ತಾರೆ. ವ್ರತವನ್ನು ಮಾಡೋರು ಅಷ್ಟೇ ಹೇಳ್ತಾ ಇದ್ದೀನಿ. ವ್ರತ ಮಾಡೋರಂತೂ ತುಂಬಾ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಇಲ್ಲಿ ಪೂಜೆ ಬೇರೆ, ವ್ರತ ಬೇರೆ. ವರಮಹಾಲಕ್ಷ್ಮಿ ಪೂಜೆ ಬೇರೆ ಆಗುತ್ತೆ, ವ್ರತ ಬೇರೆ ಆಗುತ್ತೆ. ಖಂಡಿತವಾಗಿ ಈ ವ್ರತದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಏನು ತಪ್ಪುಗಳನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಬೆಳಗಿನ ಜಾವ ಆದಷ್ಟು ನಾವು ಕಳಶದ ತಯಾರಿನ ಮಾಡ್ಕೋಬೇಕಾಗುತ್ತೆ, ಕಳಶವನ್ನು ಕೂರಿಸ್ಬೇಕಾಗುತ್ತೆ. ಅದೇ ರೀತಿ ಕಳಶವನ್ನು ಕೂರಿಸುವಾಗೂ ಅಷ್ಟೇ ಮೊದಲೇದಾಗಿ ನಾವು ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು, ಅದೇ ರೀತಿ ಮೊದಲೇದಾಗಿ ಒಂದು ಅಷ್ಟದಳದ ಒಂದು ರಂಗೋಲಿಯನ್ನು ಬಿಡಿಸಿ ಅದ್ರ ಮೇಲೆ ತಟ್ಟೆಯನ್ನಿಟ್ಟು, ಅದ್ರ ಮೇಲೆ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ನಾವು ಕಳಶವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಆ ಅಕ್ಕಿ ಮೇಲೆ ಒಂದು ಸ್ವಸ್ತಿಕ ಆಕಾರ ಅಥವಾ ಅಷ್ಟದಳದ ಒಂದು ಕಮಲವನ್ನು ಬರೆದು ಅದ್ರ ಮೇಲೆ ನಾವು ಕಳಶವನ್ನು ಸ್ಥಾಪಿಸಬೇಕಾಗುತ್ತೆ. ಕಳಶ ಆದಷ್ಟು ಹಿತ್ತಾಳೆ ಅಥವಾ ತಾಮ್ರದ್ದಾಗಿರಲಿ, ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಬೆಳ್ಳಿ ಕೋಟೆಡ್ ಬೇಡವೇ ಬೇಡ, ನಿಷಿದ್ಧ. ಅದು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಆದರೆ ಖಂಡಿತವಾಗಿಯೂ ಸಿಲ್ವರ್ ಕಳಶವನ್ನು ಇಡಿ, ಬೆಳ್ಳಿಯ ಕಳಶವನ್ನು ಇಟ್ಟು ಪೂಜೆ ಮಾಡಿ. ಇಲ್ಲಪ್ಪ ಅಂತಂದರೆ ತಾಮ್ರ ಅಥವಾ ಹಿತ್ತಾಳೆ ಕಳಶವನ್ನು ಇಟ್ಟು ಪೂಜೆ ಮಾಡಿ. ಹಿತ್ತಾಳೆ ಮತ್ತು ತಾಮ್ರದ ಕಳಶನೂ ಕೂಡ ಅಷ್ಟೇ ತುಂಬಾ ಶ್ರೇಷ್ಠವಾದದ್ದು. ಆದಷ್ಟು ಒಣ ಆಡಂಬರಕ್ಕಿಂತ ಆದಷ್ಟು ನೀವು ಮನಸ್ಸಿನಿಂದ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪೂಜೆಗಿಂತ ಮೊದಲೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಕ್ಕಿಂತ ಮೊದಲೇ ನೀವು ಮನೆಯ ಮೂಲೆಗಳಲ್ಲಿ ಕ್ಲೀನ್ ಮಾಡಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಹಬ್ಬ ಅಂದರೆ ಏನು ಅಂತ ಅಂದರೆ, ಲಕ್ಷ್ಮಿಗೆ ಏನು ಪ್ರಿಯ ಅಂತಂದರೆ ಆದಷ್ಟು ಸ್ವಚ್ಛವಾಗಿಡಬೇಕು. ನಾವು ಎಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಟಿರ್ತೀವೋ ಅಷ್ಟು ನಮಗೆ ಲಕ್ಷ್ಮಿ ಒಲಿತಾಳೆ. ಹಾಗಾಗಿ ಮನೆಯ ಮೂಲೆಗಳು ಸ್ವಚ್ಛವಾಗಿರಬೇಕು, ಧೂಳಿರಬಾರ್ದು. ಮನೆಯಲ್ಲಿ ಸ್ವಚ್ಛವಾಗಿ ಒರೆಸ್ಕೊಂಡು ನೀಟಾಗಿ ಮನೆನ ಇಟ್ಕೊಂಡು ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕಿಂತ ಮುಂಚೆನೇ ಎಲ್ಲನೂ ಕ್ಲೀನಾಗಿ ಮಾಡಿಕೊಂಡು ನಾವು ಹಬ್ಬದ ದಿನ ಪೂಜೆನ ಮಾಡಬೇಕಾಗುತ್ತೆ. ಅದೇ ರೀತಿ ಗೆಜ್ಜೆ ವಸ್ತ್ರ ತಪ್ಪದೇ ಹಾಕಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಎಲ್ಲ ಹಾಕ್ತೀವಿ, ಹಾಗೆ ಆರ್ಟಿಫಿಷಿಯಲ್ ತಾಳಿನೂ ಕೂಡ ಹಾಕೋರು ಇರ್ತಾರೆ. ಖಂಡಿತವಾಗಿಯೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ನೀವು ತಾಳಿಯನ್ನು ನೀವು ಕಟ್ಟಿದರೆ ಸಾಕು, ಲಕ್ಷ್ಮಿಗೆ ಹಾಕಿದರೆ ಸಾಕು. ಅರಿಶಿಣದ ಕೊಂಬು ಸಾಕು, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದನ್ನು ಹಾಕಿ ಅದೇ ರೀತಿ ತಪ್ಪದೆ ಗೆಜ್ಜೆ ವಸ್ತ್ರ ಹಾಕಿ. ಪೂಜೆಯಲ್ಲಿ ಗೆಜ್ಜೆ ವಸ್ತ್ರ ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ತಪ್ಪದೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಿ. ಅದೇ ರೀತಿ ನೀವು ಕಳಶವನ್ನು ಇಡ್ತೀರಲ್ವ, ಕಳಶವನ್ನು ಇಟ್ಟ ಮೇಲೆ ಇನ್ನೇನು ಸೀರೆ ಉಡಿಸ್ತೀರಾ, ಸೀರೆ ಉಡಿಸ್ಬೇಕು ಅನ್ನೋರು ಉಡಿಸಿ, ಇಲ್ಲಪ್ಪ ಅಂತ ಅನ್ನೋರು ನೀವು ಮಡಿಸಿ ಇಟ್ಬಿಟ್ಟು ಕೂಡ ನೀಟಾಗಿ ಪೂಜೆ ಮಾಡ್ಬೋದು. ಇಲ್ಲಿ ಸೀರೆನ ಉಡಿಸುವಾಗ ತುಂಬ ಜನ ಡಬ್ಬಿ ಮೇಲೆ ಡಬ್ಬಿ ಇಡೋದು, ಏನೋ ಒಂದು ಕೋಲ್ ಕಟ್ಟೋದು, ಹಗ್ಗ ಕಟ್ಟಿ ನೀಟಾಗಿ ಇದನ್ನು ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಬೇಕಾದರೆ ನಾವು ಮನೇಲಿ ಏನಾದರೂ ಒಂಚೂರು ಸ್ಕ್ರ್ಯಾಚ್ ಆದರೆ, ಏನಾದರೂ ಒಂಚೂರು ಒಡೆದೋದ್ರೆ ದೇವ್ರ ಫೋಟೋ ಅದನ್ನು ನಾವು ಮನೇಲೇ ಇಟ್ಕೊಳ್ಳಲ್ಲ. ಅಂಥದ್ರಲ್ಲಿ ಇದು ಒಂದು ಅಷ್ಟೈಶ್ವರ್ಯದ ಅಧಿದೇವತೆ ಆದಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಾಗ ನಾವು ಈ ಥರ ಎಲ್ಲ ಕಟ್ಟಿ ಅದ್ರ ಜೊತೆ ಪಿನ್ ಹಾಕಿ ಇದನ್ನು ಸೇರಿಸಿ ಹೊರಗಡೆಯಿಂದ ಗೊಂಬೆಗಳನ್ನು ತಂದು ಕಾಲು ತಂದು ಕೈ ತಂದು ಸೇರಿಸಿ ಅದಕ್ಕೆಲ್ಲ ಪಿನ್ಗಳನ್ನು ಚುಚ್ಚಿ ಹಾಕಿ ಈ ಥರ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಹಾಗಾಗಿ ಆದಷ್ಟು ಸರಳವಾಗಿ ಆದರೂ ಪರವಾಗಿಲ್ಲ, ಶಾಸ್ತ್ರೋಕ್ತವಾಗಿ ಅದೇ ರೀತಿ ನಿಯಮಬದ್ಧವಾಗಿ ಪೂಜೆಯನ್ನು ಮಾಡೋದು ತುಂಬಾ ಮುಖ್ಯ. ಇಲ್ಲದೆ ಇರುವಂತಹ ಸಂಕಷ್ಟಗಳನ್ನು ನಾವೇ ಆಹ್ವಾನ ಕೊಟ್ಟು ಕರೆದಂಗಾಗುತ್ತೆ. ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ಸರಳವಾಗಿ ಮಾಡಿದರೂ ಕೂಡ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿರಿ. ಅದೇ ರೀತಿ ಪೂಜೆ ಆದಮೇಲೂ ಅಷ್ಟೇ ಪದೇ ಪೂಜೆ ಆದ ನಂತರ ಏನೋ ಫೋಟೋಗೋಸ್ಕರ ಆಗಿರ್ಬೋದು,
ಇನ್ನೂ ಒಂದು ಇದು ಸರಿ ಕಾಣಿಸ್ತಾ ಇಲ್ಲ, ಅದು ಸರಿ ಕಾಣಿಸ್ತಲ್ಲ ಅಂತ ನೀವು ಪದೇ ಪದೇ ಅದನ್ನು ಕಳಶವನ್ನು ಕದಲಿಸೋದಾಗಿರ್ಬೋದು, ಪದೇ ಪದೇ ಮುಟ್ಟೋದಾಗಿರ್ಬೋದು ಖಂಡಿತವಾಗಿಯೂ ಮಾಡಬಾರ್ದು. ಯಾಕೆಂದರೆ ಒಂದು ಸಾರಿ ನೀವು ಪದೇ ಪದೇ ನೀವು ಮುಟ್ಟಿದ್ದೇ ಆದಲ್ಲಿ, ಅದನ್ನು ಕದಲಿಸಿದ್ದಲ್ಲೇ ಆದಲ್ಲಿ ನೀವು ಅಲ್ಲಿಗೆ ಪೂಜೆಯನ್ನು ಮುಕ್ತಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಖಂಡಿತವಾಗಿಯೂ ಪೂಜೆ ಆದ ನಂತರ ಖಂಡಿತವಾಗಿಯೂ ಪದೇ ಪದೇ ಮುಟ್ಟಕ್ಕೆ ಹೋಗಬೇಡಿ. ಮುಟ್ಟೋದಾಗಿರ್ಬೋದು, ಕದಲಿಸೋದು, ಆ ಕಡೆ ಈ ಕಡೆ ಸರಿಸೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಕಳಶದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇರ್ತಾರೆ. ಹಾಗೆ ಚತುರ್ವೇದಗಳು ವಾಸ ಕಳಶದಲ್ಲಿ ಇರುತ್ತೆ. ಹಾಗಾಗಿ ಕಳಶದ ಒಂದು ಪೂಜೆ ತುಂಬಾ ಶ್ರೇಷ್ಠವಾದಂಥದ್ದು. ಮಹಾಲಕ್ಷ್ಮಿಯ ವಾಸ ಅಲ್ಲಿರೋದ್ರಿಂದ, ವಿಷ್ಣುವಿನ ವಾಸ ಅಲ್ಲಿರೋದ್ರಿಂದ ನಾವು ಆದಷ್ಟು ನಿಯಮಬದ್ಧವಾಗಿ ನಾವು ಪೂಜೆಯನ್ನು ಮಾಡಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಕಳಶವನ್ನು ಕೂರಿಸ್ತೀವಿ, ನಮ್ಮ ಮನೆ ದೇವರ ಹೆಸರಲ್ಲಿ ಕೂರಿಸ್ತೀವಿ, ನಮ್ಮ ಇಷ್ಟದ ದೇವರ ಹೆಸರಲ್ಲಿ ಕೂರಿಸ್ತೀವಿ. ಹಾಗಾಗಿ ಕಳಶಕ್ಕೆ ಅದರದ್ದೇ ಆದಂತಹ ತುಂಬಾ ಪ್ರಾಮುಖ್ಯತೆ ಇದೆ. ಮುಕ್ಕೋಟಿ ದೇವರುಗಳ ವಾಸ ಕಳಶದಲ್ಲಿರುತ್ತಂತೆ. ಹಾಗಾಗಿ ಕಳಶದ ಪೂಜೆ ಮಾಡುವಾಗ ಖಂಡಿತವಾಗಿಯೂ ಕಂಪ್ಲೀಟಾಗಿ ನಿಯಮಬದ್ಧವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲರಿ, ಅದೇ ರೀತಿ ಮೆಟಲ್ ತಾಳಿ ಹಾಕೋದೆಲ್ಲ ಮಾಡಬಾರ್ದು. ಆದಷ್ಟು ಅರಿಶಿಣದ ಕೊಂಬು ಹಾಕಿ, ನಿಮ್ಮ ಹತ್ರ ಏನಾದರೂ ಒಡವೆಗಳಿದ್ದರೆ ಅವುಗಳನ್ನು ಚೆನ್ನಾಗಿ ತೊಳೆದು ಆನಂತರ ದೇವಿಗೆ ಹಾಕಿ ಅಲಂಕರಿಸಿ. ಇಲ್ಲದೆ ಹೋದರೆ ಪರವಾಗಿಲ್ಲ, ಏನೂ ತಪ್ಪಿಲ್ಲ. ನಿಮ್ಮ ಭಕ್ತಿಯನ್ನು ಅಲಂಕಾರ ಇದ್ದರೆ ಸಾಕು, ದೇವಿ ನಿಮಗೆ ಒಲಿತಾಳೆ. ಹಾಗೆ ಸೀರೆಯನ್ನು ಒಳಗಡೆ ಬ್ಲೌಸ್ ಪೀಸ್ ಇರುತ್ತೆ ಅಂತ ಕತ್ರಿ ಹಚ್ಚಿ ಕಟ್ ಮಾಡಿ ನೀವು ದೇವರಿಗೆ ಸೀರೆಯನ್ನು ಏರಿಸೋದು ತುಂಬಾ ಕೆಟ್ಟದ್ದು, ಒಳ್ಳೆಯದಲ್ಲ ಅದು. ಆದಷ್ಟು ಪೂರ್ತಿ ಬ್ಲೌಸ್ ಪೀಸ್ ಇರೋವಂಥ ಸೀರೆ ಡೈರೆಕ್ಟಾಗಿ ಉಡಿಸಿ, ಅಥವಾ ಹಾಗೇ ನೀವು ಫೋಲ್ಡ್ ಮಾಡಿ ಇಟ್ಟು ಪೂಜೆ ಮಾಡಿ. ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡು ಸೀರೆ ಜೊತೆಗೆ ಇಟ್ಟು ಪೂಜೆ ಮಾಡಿ. ಅದು ಬಿಟ್ಟು ಕತ್ರಿನ ಯಾವುದೇ ಕಾರಣಕ್ಕೂ ಹೊಸ ಸೀರೆಗೆ ಹಚ್ಚಬಾರ್ದು. ಅದೇ ರೀತಿ ನೀವು ಕೂಡ ಶಾಪಿಂಗ್ ಮಾಡುವಾಗ ಸೀರೆನ ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದೆಲ್ಲ ಮಾಡಬಾರ್ದು. ಯಾಕೆಂದರೆ ಪೂಜೆಗಂತಾನೆ, ಮಹಾಲಕ್ಷ್ಮಿ ಪೂಜೆಗಂತಾನೆ ತೊಗೊಂಡಿರೋಂತಹ ಸೀರೆನ ಮೊದಲು ಮಹಾಲಕ್ಷ್ಮಿಗೆ ಅರ್ಪಿಸಬೇಕಾಗುತ್ತೆ. ನೀವು ಖಂಡಿತವಾಗಿಯೂ ನಿಮ್ಮ ಮೇಲೆ ಹಾಕ್ಕೊಂಡು ನೀವು ಹೇಗೆ ಕಾಣಿಸ್ತಾ ಇದೆ ಈ ಥರ ಎಲ್ಲ ನೋಡೋದು ಮಾಡಲೇ ಕೂರ್ದು. ಆ ತಾಯಿ ವರಮಹಾಲಕ್ಷ್ಮಿಗೆ ಬೇಕಾದದ್ದು ಏನು? ಅಲಂಕಾರ ಅಲ್ಲ, ಆಡಂಬರ ಅಲ್ಲ. ಹೌದು, ಆಡಂಬರ ಬೇಕು. ನಮ್ಮ ಹತ್ರ ಎಷ್ಟಿದೆ ನಾವು ಅಷ್ಟು ಮಾಡಬೇಕಾಗುತ್ತೆ. ಇಲ್ಲದೆ ಇರೋದನ್ನೆಲ್ಲ ಹೊರಗಡೆ ತಂದು ಅವರು ಪಕ್ಕದ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಸಾಲ ಸೋಲ ಮಾಡಿ, ಇಲ್ಲದೆ ಇರೋ ಕಷ್ಟಗಳನ್ನು ತಲೆ ಮೇಲೆ ಹಾಕ್ಕೊಂಡು ನಾವು ಸಾಲ ಸೋಲ ಮಾಡಿ ಆ ಥರ ಪೂಜೆ ಮಾಡಿದರೆ ಅದು ನಿಮ್ಮ ಭಕ್ತಿಯನ್ನು ತೋರಿಸಲ್ಲ, ನಿಮ್ಮ ಆಡಂಬರವನ್ನು ತೋರಿಸುತ್ತೆ. ನಿಮ್ಮ ಒಂದು ಏನು ಕಾಂಪಿಟೇಷನ್ ಅಂತ ಹೇಳ್ತೀವಲ್ಲ ಅದನ್ನು ತೋರಿಸುತ್ತೆ. ಹಾಗಾಗಿ ನಿಮ್ಮ ಒಂದು ಭಕ್ತಿಯಿಂದ ನಿಮಗೆ ಏನು ಬೇಕು ಆ ತಾಯಿ ಹತ್ರ ಕೇಳಿಕೊಂಡು ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಿ, ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿ, ಖಂಡಿತವಾಗಿಯೂ ಮಹಾಲಕ್ಷ್ಮಿ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾಳೆ. ಅದರಲ್ಲೂ ಶಾಸ್ತ್ರೋಕ್ತವಾಗಿ ಮಾಡಿ, ಸಿಂಪಲ್ಲಾಗಿ ಮಾಡಿದರೂ ಕೂಡ, ಸರಳವಾಗಿ ಮಾಡಿದರೂ ಕೂಡ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡೋದ್ರಿಂದ ಆ ತಾಯಿ ಸಂತೃಪ್ತಳಾಗ್ತಾಳೆ. ವರಮಹಾಲಕ್ಷ್ಮಿ ಆ ತಾಯಿಗೆ ಏನು ಬೇಕು? ಸೀರೆ, ಬಳೆ, ಅರಿಶಿಣ, ಕುಂಕುಮ, ಹೂವು ಇಷ್ಟಾದರೆ ಸಾಕು. ಇನ್ನೇನು ಉಡಿ ತುಂಬ್ತೀರಿ ಸಾಕು. ಇಷ್ಟಾದರೆ ಇದಕ್ಕಿಂತ ಹೆಚ್ಚಿಂದು ಆ ತಾಯಿಗೆ ಏನೂ ಬೇಡ. ಇದ್ರ ಜೊತೆಗೆ ಧೂಪ, ದೀಪ, ಆರತಿ ಮತ್ತು ನೈವೇದ್ಯ, ನಿಮ್ಮ ಶಕ್ತಿ ಅನುಸಾರ ನೈವೇದ್ಯ ಇಷ್ಟಾದರೆ ಸಾಕು. ಪೂಜೆ ತುಂಬ ಚೆನ್ನಾಗಾಗುತ್ತೆ, ಸಂಪೂರ್ಣವಾಗುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಾಗ ತಲೆಗೆ ಟವಲ್ ಕಟ್ಕೊಂಡು, ತಲೆ ಸ್ನಾನ ಆದಮೇಲೆ ಯಾವ ಥರ ಟವಲ್ ಕಟ್ಕೊಂಡಿರ್ತಾರೆ ಅದ್ರ ಮೇಲೇ ಪೂಜೆ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಟವಲ್ ಇಲ್ಲದೆ ತಲೆನೆಲ್ಲ ಒರೆಸ್ಕೊಂಡು ಒದ್ದೆ ಕೂದಲಲ್ಲಿ ಮಾಡಬೇಡಿ. ಆದಷ್ಟು ತಲೆನ ಒರೆಸ್ಕೊಂಡು ಒಂದು ತಲೆಗೇನಾದರೂ ಕಟ್ಟಿ ಆನಂತರ ಪೂಜೆ ಮಾಡಿ. ತಲೆಯಲ್ಲಿ ಕೂದಲನ್ನ ಬಿಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ತುಂಬ ಜನ. ಖಂಡಿತವಾಗಿಯೂ ಆ ಥರ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ನಾವು ವರಮಹಾಲಕ್ಷ್ಮಿಯ ಪೂಜೆಯ ದಿನ, ವ್ರತದ ದಿನ ಏನೋ ಒಂದು ಆಡಂಬರವಾಗಿ ಕಾಣಿಸ್ಕೊಳ್ಬೇಕು, ಅಲಂಕಾರವನ್ನು ಸಾಕಷ್ಟು ಮಾಡಬೇಕು, ಅಲಂಕಾರ ಭರಿತವಾಗಿರಬೇಕು ನಮ್ಮ ಪೂಜೆ, ಬೇರೆಯವರ ಮನೆಯ ಪೂಜೆಗಿಂತ ನಮ್ಮದು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಈ ಥರ ಎಲ್ಲ ಅಂತೆಲ್ಲ ಅಂದ್ಕೊಂಡು ನೀವೇನೇನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿ ಆನಂತರ ಇಲ್ಲದೇ ಇರುವಂತಹ ಸಂಕಷ್ಟಗಳನ್ನು ಖಂಡಿತವಾಗಿಯೂ ಮೈ ಮೇಲೆ ಎಳ್ಕೋಬೇಡಿ. ಅದೇ ರೀತಿ ಇಲ್ಲದೇ ಇರುವಂತಹ ಅನಾಹುತಗಳನ್ನು ನಿಮ್ಮ ಮನೆಗೆ ಆಹ್ವಾನಿಸ್ಕೊಳ್ಬೇಡಿ. ಹಾಗಾಗಿ ಸರಳವಾಗಿ ಆದರೂ ಪರವಾಗಿಲ್ಲ, ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಎಲ್ಲೂ ಕೂಡ ತಪ್ಪು ಆಗದೇ ಇರೋ ಹಾಗೆ ನೀಟಾಗಿ ಪೂಜೆಯನ್ನು ಅಥವಾ ವ್ರತವನ್ನು ಮಾಡಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ.
ಹಾಗೆ ಸೀರೆಯನ್ನು ಆರಿಸೋವಾಗಲೂ ಕೂಡ ಅಷ್ಟೇ, ದೇವಿಗೆ ನೀವು ಸೀರೆನ ಉಡಿಸ್ಬೇಕು ಅಂತ ಏನು ಸೀರೆನ ತಗೋತೀರೋ ಆದಷ್ಟು ಕಪ್ಪು ಸೀರೆನ ತೆಗೆದುಕೊಳ್ಬೇಡಿ. ಅದೇ ರೀತಿ ಬಿಳಿ ಸೀರೆಯನ್ನು ಕೂಡ ಅಷ್ಟೇ ತೆಗೆದುಕೊಳ್ಳಬೇಡಿ. ಆದಷ್ಟು ಬಣ್ಣದ ಸೀರೆನ ತೆಗೆದುಕೊಂಡು ದೇವಿ ಪೂಜೆಗೆ ನಾವು ಏರಿಸೋದಾಗಿರ್ಬೋದು, ಉಡಿಸೋದಾಗಿರ್ಬೋದು ತುಂಬಾ ಒಳ್ಳೆಯದು. ಅದರಲ್ಲೂ ಕೆಂಪು ಸೀರೆ, ಹಸಿರು ಸೀರೆ, ಹಳದಿ ಸೀರೆ ತುಂಬಾ ಶ್ರೇಷ್ಠವಾದದ್ದು ವರಮಹಾಲಕ್ಷ್ಮಿ ಪೂಜೆಗೆ. ಹಾಗಾಗಿ ಆದಷ್ಟು ಈ ಒಂದು ಬಣ್ಣಗಳಲ್ಲಿರುವಂತಹ ಸೀರೆಗಳನ್ನು ತಗೊಂಡು ನೀವು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ತಾಯಿಗೆ ಅರ್ಪಿಸ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಹೊರಗಡೆ ಮನೆಯಲ್ಲಿ ನಮಗೆ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಫೀಸ್ಗೆ ಹೋಗೋರಾಗಿರ್ಬೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ ಅಂಥವ್ರು ಏನು ಮಾಡ್ತಾರೆ, ಒಂದೊಂದು ಸಾರಿ ಹೊರಗಡೆಯಿಂದ ಸ್ವೀಟ್ ತಂದು ನೈವೇದ್ಯ ಮಾಡ್ತಾರೆ. ಖಂಡಿತವಾಗಿಯೂ ಆ ಥರ ಮಾಡಬೇಡಿ. ನೀವೇನೆಲ್ಲ ಪೂಜೆ ಮಾಡಿರ್ತೀರಾ ಅದೆಲ್ಲ ವ್ಯರ್ಥ ಆಗೋಗುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಶಕ್ತ್ಯಾನುಸಾರ, ಬರೀ ನಿಮಗೆ ಒಂದು ಹಾಲಲ್ಲಿ ಬೆಲ್ಲ ಹಾಕಿ ನೈವೇದ್ಯ ಮಾಡಿದರೂ ಪರವಾಗಿಲ್ಲ, ಆದರೆ ಹೊರಗಡೆ ಸ್ವೀಟ್ ತಂದು ಆ ಮಹಾಲಕ್ಷ್ಮಿ ತಾಯಿಗೆ ನೈವೇದ್ಯವನ್ನು ಮಾಡಬೇಡಿ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಅದರಲ್ಲೂ ಈ ವರ್ಷ ತುಂಬಾ ವಿಶೇಷವಾದಂತಹ ಯೋಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ತುಂಬಾ ಪದ್ಧತಿಯ ಪ್ರಕಾರ ಶಾಸ್ತ್ರೋಕ್ತವಾಗಿ ಆದಷ್ಟು ವ್ರತವನ್ನು ಕೈಗೊಳ್ಳಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಕೂಡ ತಾಯಿ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದ್ದರೆ, ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ.